ಪದ್ಮಕ್ಕ, ನೈವೇದ್ಯಕ್ಕೆಲ್ಲ ಸಿದ್ಧವಾಗಿದೆ ಅಲ್ವಾ? ಹೌದಮ್ಮ, ಇನ್ನೊಂದೆರಡೇ ಕ್ಷಣ ಆಗೋಗ್ಬಿಡತ್ತೆ. ಮಗುಗ್ ಹಾಲು ಕೊಡ್ಬೇಕಿತ್ತು, ಕಾಯಿಸಿದ ಹಾಲು ಕೊಡ್ತೀರಾ? ನೀವು ಕೇಳ್ತೀರಾ ಅಂತ ಗೊತ್ತಿತ್ತು, ತಗೊಂಡ್ ಬರ್ತೀನಿ. ತಗೊಳ್ಳಿಮ್ಮ. ಅಯ್ಯೋ, ಹಾಲು ಒಡೆದೋಗಿದೆ ಪದ್ಮಮ್ಮ. ಏನು ಒಡೆದಿದೆಯಾ? ಹೌದು, ಇಲ್ಲಿ ನೋಡಿ. ಅಲ್ಲಮ್ಮ, ಇಷ್ಟು ಬೇಗ ಹೇಗೆ ಹೊಡೆಯೋಕ್ ಸಾಧ್ಯ? ಹಾಲು ಕರೆದು 2 ಗಳಿಗೆನೂ ಆಗಿಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ಉಕ್ಕು ಬರೋ ಹಾಗೆ ನಾನೇ ಕಾಯಿಸಿಟ್ಟಿದ್ದೆ. ಇನ್ನು ಬಿಸಿ ಕೂಡ ಆರಿಲ್ಲ. ಅಂಥದ್ರಲ್ಲಿ ಒಡೆಯೋದು ಅಂದ್ರೇನು? ನನಗಂತೂ ಆಶ್ಚರ್ಯ ಆಗ್ತಾ ಇದೆಯಮ್ಮ. ಯಾಕೆ ಸರ್ಸು, ಏನಾಯ್ತು? ಮಗು ಹಾಲು ಕೇಳ್ದ, ಕೊಡೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಕಾಯಿಸಿದ ಹಾಲು ಒಡೆದು ಹೋಗಿದೆ ಅಕ್ಕ. ಶ್ರೀಹರಿ, ಬೆಳಿಗ್ಗೆ ಕರೆದ ಹಾಲು ಇಷ್ಟು ಬೇಗ ಹೊಡೆದು ಹೋಗೋದಂದ್ರೆ ಹೇಗೆ? ಪದ್ಮಮ್ಮ, ಕಾಯಿಸುವಾಗ ಚೆನ್ನಾಗಿತ್ತಾ? ಹೌದು ಕಮಲಮ್ಮ, ಉಕ್ಕು ಬರೋವರೆಗೂ ಕಾಯಿಸಿದ್ದೀನಿ. ಒಡೆದಿದ್ರೆ ಉಕ್ಕೋದು ಹೇಗೆ? ಹಾಗಾದ್ರೆ ಹಸು ಗರ್ಭ ಆಗಿದ್ರು ಒಮ್ಮೊಮ್ಮೆ ಹೀಗಾಗುತ್ತೆ. ಇಲ್ಲ ಕಮಲಮ್ಮ, ನಮ್ ಲಕ್ಷ್ಮಿ ಕರು ಹಾಕಿ ಇನ್ನ 3 ತಿಂಗಳು ಕೂಡ ಆಗಿಲ್ಲ. ಹೌದಾ? ಹಾಗಾದ್ರೆ ಅದು ಹಸುವಿನ ದೋಷ ಅಲ್ಲ ಆಚಾರ್ಯರೇ. ಇಲ್ಲೇ ಏನೋ ಎಡವಟ್ಟಾಗಿರ್ಬೇಕು. ಬಹುಶಃ ತಾಮ್ರದ ಪಾತ್ರೆ ಅಲ್ವೇ, ಹುಣಸೆ ಹಣ್ಣಿನಿಂದ ತೊಳೆದಿರ್ತಾರೆ. ತಳದಲ್ಲೇನಾರು ಹುಳಿ. ಇಲ್ಲ ಕಮಲಮ್ಮ, ನಾನು ಹಾಲಿನ ಪಾತ್ರೆಗಳನ್ನ ಹುಣಸೆ ಹಣ್ಣಿಂದ ತೊಳೆಯೋದೇ ಇಲ್ಲ. ಬೂದಿಯನ್ನಷ್ಟೇ ಉಪಯೋಗಿಸಿ ತೊಳಿತೀನಿ. ಬೇಕಾದ್ರೆ ಸರಸ್ವತಿ ಅಮ್ಮನ್ನು ಕೇಳಿ. ಇರ್ಲಿ ಬಿಡಿ ಪದ್ಮಕ್ಕ, ನಿಮ್ಮೇಲೆ ಆಪಾದನೆ ಹೊರಿಸೋ ಉದ್ದೇಶ ಯಾರಿಗೂ ಇಲ್ಲ. ಅಭಿಷೇಕಕ್ಕೆ ಹಸಿ ಹಾಲು ಇಟ್ಟಿರ್ತೀರಿ ಅಲ್ವಾ?